ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾನೇ ಯೂಸ್ಫುಲ್ ಆಗಿರುವಂಥ ಕಿಚನ್ ಪ್ರಾಡಕ್ಟ್ಸ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ರೀಸೆಂಟ್ ಆಗಿ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದೆ. ಸೊ ಅದೆಲ್ಲದೂ ಕೂಡ ಬಂದಿದೆ. ಸೊ ನಿಮಗೂ ಕೂಡ ತೋರಿಸ್ತೀನಿ. ವೆರಿ ರೀಸನಬಲ್ ಪ್ರೈಸು. ಸೊ ಎಷ್ಟು ಪ್ರೈಸು ಆ್ಯಂಡ್ ಏನೆಲ್ಲ ತರಿಸಿದ್ದೀನಿ, ಎಲ್ಲ ಕ್ವಾಲಿಟಿ ಎಲ್ಲ ಹೇಗಿದೆ, ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ದಟ್ ಎಲ್ಲ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಲಿಂಕ್ ಕೊಟ್ಟಿರ್ತೀನಿ ಕಮೆಂಟಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಹೋಗಿ ನೀವು ಕೂಡ ತಗೊಳ್ಳಿ. ಆ್ಯಂಡ್ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಫಸ್ಟ್ ಒನ್ ಬಂದು ನಾನು ಜ್ಯೂಸ್ ಬ್ಲೆಂಡರ್ನ ತರಿಸಿದ್ದೀನಿ. ಸೊ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ, ಅಷ್ಟು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ಬಂದು ರೀಚಾರ್ಜಬಲ್ ಆಗಿರುತ್ತೆ, ಓಕೆನಾ. ಸೊ ಚಾರ್ಜ್ ಮಾಡಿಕೊಂಡು ನೀವು ಯೂಸ್ ಮಾಡಬೇಕು. ಸೊ ನೀವೇನಾರು ಔಟ್ಸೈಡ್ ಟ್ರಾವೆಲ್ ಏನೋ ಮಾಡ್ತಿದ್ದೀರಾ ಅಥವಾ ಎಲ್ಲೋ ಹೊರಗಡೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಕೂಡ ನೀವು ತೊಗೊಂಡು ಹೋಗ್ಬೋದು, ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡೋವಂಥದ್ದು ಅಷ್ಟೇ. ಇದರಲ್ಲಿ ಫ್ರೂಟ್ ಜ್ಯೂಸ್ ಆಗಿರ್ಬೋದು, ವೆಜಿಟೇಬಲ್ ಜ್ಯೂಸ್ ಆಗಿರ್ಬೋದು, ಮತ್ತು ಮಿಲ್ಕ್ ಶೇಕ್ ಆಗಿರ್ಬೋದು, ಸ್ಮೂತೀಸ್ ಆಗಿರ್ಬೋದು, ಎಲ್ಲದೂ ಕೂಡ ಮಾಡ್ಕೋಬೋದು. ಒಂದು 3 ಇಂಚಸ್ ಅಷ್ಟು ಹೈಟ್ ಬರುತ್ತೆ. ಇದು ಬಂದು ಫುಲ್ ಎಲ್ಲ ಪ್ಲಾಸ್ಟಿಕ್ಕೇ ಬರುತ್ತೆ ಫ್ರೆಂಡ್ಸ್, ಓಕೆನಾ. ಸಿಕ್ಕಾಬಟ್ಟೆ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಸಿಕ್ಕಾಬಟ್ಟೆ ಕಡಿಮೆ ಪ್ರೈಸಲ್ಲಿ ನಂಗೆ ಸಿಕ್ಕಿದ್ದು. ನಾನು ಹೊರಗಡೆ ನಾನು ಕೇಳಿದಾಗೆಲ್ಲ ವಿಚಾರಿಸಿದಾಗ ಒಂದು ಫ್ರೂಟ್ ಜ್ಯೂಸರ್ ಮೆಷಿನ್ನ ಮಿನಿಮಮ್ ಅಂದರೆ ಒಂದು 800 ರೂಪಾಯಿ 900 ರೂಪಾಯಿ ಆ ಒಂದು ಪ್ರೈಸಲ್ಲಿ ಹೇಳೋರು. ಸೇಮ್ ಇದೇ ರೀತಿನಲ್ಲಿ ಇದ್ದಿದ್ದು, ಕಲರ್ ಎಲ್ಲ ಚೇಂಜ್ ಇತ್ತು ಅಷ್ಟೇ. ನಾನು ಲ್ಯಾವೆಂಡರ್ ಕಲರ್ನ ಬುಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಇದಕ್ಕೆ ಪ್ರೈಸ್ ಕೊಟ್ಟಿದ್ದೆ ಎಷ್ಟು ಗೊತ್ತಾ, ಬರೀ 422 ರೂಪಾಯಿ ಅಷ್ಟೇ. ಸೊ ನೋಡಿ, ನಾನು ನಿಮಗೆ ಜ್ಯೂಸ್ ಕೂಡ ಮತ್ತು ಮಿಲ್ಕ್ ಶೇಕ್ ಎಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದಂತ ಹೇಳಿ. ಸೊ ಎಲ್ಲ ಅಂದರೆ ಇವಾಗ ನೀವು ವೆಜಿಟೇಬಲ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಹಾಕಿಬಿಟ್ಟು ಜಸ್ಟ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅಷ್ಟೇ ಸಾಕು. ನೋಡಿ, ಈ ರೀತಿಯಲ್ಲಿ ಜ್ಯೂಸ್ ಆಗಿಬಿಡುತ್ತೆ. ಸೊ ನಾನು ಆಗಲೇ ಹೇಳಿದಾಗೆ ಟ್ರಾವೆಲ್ ಫ್ರೆಂಡ್ಲಿ ಕೂಡ ಇದೆ. ಸೊ ನೀವು ಆರಾಮಾಗಿ ಹೊರಗಡೆ ಔಟ್ಸೈಡ್ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ತಗೊಳ್ಳಿ, ಅಥವಾ ಯಾವ್ದಾದ್ರು ವೆಕೇಷನ್ಗೆ ಹೋಗ್ತಿದ್ದೀರಾ ಅಂತ ಹೇಳಿದ್ರು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನನಗಂತೂ ಪರ್ಸ್ನಲ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬರೀ 422 ರೂಪಾಯಿಗೆ ಯಾರು ಕೊಡ್ತಾರೆ ಹೇಳಿ, ಇಷ್ಟು ಚೆನ್ನಾಗಿರೋಂಥದ್ದು ಸಖತ್ತಾಗಿದೆ. ಸೊ ಬೇಕು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ. ಈ ಸಮ್ಮರ್ಗಂತೂ ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಒಂದು ಬಂದು ನಾನು ಸ್ಟೇನ್ಲೆಸ್ ಸ್ಟೀಲ್ ಕಟ್ಟರ್ನ ತಗೊಂಡಿದ್ದೀನಿ. ಇದು ಒಂಥರ ಸ್ಪೆಷಲ್ ಕಟ್ಟರ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಕಟ್ಟರಲ್ಲಿ ನಾವು ಸ್ಲೈಸ್ನ ಮಾಡೋವಂಥದ್ದು ಫ್ರೆಂಡ್ಸ್, ಓಕೆನಾ. ಸೊ ಈಕ್ವಲ್ ಸೈಜಲ್ಲಿ ಸ್ಲೈಸ್ ಬರುತ್ತೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆ್ಯಂಡ್ ನೀವು ನೋಡ್ತಿದ್ದೀರಾ ಹೇಗೆ ಸ್ಲೈಸ್ ಬರ್ತಿದೆ ಅಂತ ಹೇಳಿ. ಒಂದು 7 to 8 ಸ್ಲೈಸ್ ಬರುತ್ತೆ ಅಂತಾನೆ ಹೇಳ್ಬೋದು. ಏನಿಲ್ಲದ ನೀವು ಟೊಬ್ಯಾಟೊ, ಲೆಮನ್ ಆಗಿರ್ಬೋದು, ಮತ್ತು ಕಿವಿ ಫ್ರೂಟ್ಸ್ ಆಗಿರ್ಬೋದು, ಮತ್ತು ಬಾಯ್ಲ್ಡ್ ಎಗ್ ಆಗಿರ್ಬೋದು, ಮತ್ತು ಇದು ಚಿಕ್ಕ ಚಿಕ್ಕ ಹಣ್ಣು ಫ್ರೂಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಒಳಗಡೆ ಹಾಕಿ ಇಟ್ಬಿಟ್ಟು, ಅಂದರೆ ಒಳಗಡೆ ಇಟ್ಬಿಟ್ಟು ನೀವು ಹ್ಯಾಂಡಲ್ನ ನೀಟಾಗಿ ಕಟ್ಟಿ ಪ್ರೆಸ್ ಮಾಡಬೇಕು ಇನ್ನೊಂದು ಹ್ಯಾಂಡಲ್ಲಿ, ಓಕೆನಾ. ಸೊ ನೋಡಿ, ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಅಲ್ಲಿ ಸ್ಲೈಸ್ ಕೊಡೋಕ್ಕೆ, ಅಂದರೆ ಸ್ಲೈಸ್ ಮಾಡಲಿಕ್ಕೆ ಇಲ್ಲಿ ಸ್ಪೇಸ್ ಇದೆ ನೋಡಿ. ಸೊ ಅಲ್ಲಿ ನೀವು ನೈಫಲ್ಲಿ ಸ್ಲೈಸ್ ಮಾಡಿದ್ರೆ ಆಯ್ತು ಅಷ್ಟೇ, ಅಂದರೆ ಕಟ್ ಮಾಡಿದ್ರೆ ಆಯಿತು. ಈಕ್ವಲ್ ಸೈಜಲ್ಲಿ ನಿಮಗೆ ಸ್ಲೈಸ್ ಬಂದುಬಿಡುತ್ತೆ. ತುಂಬಾ ಚೆನ್ನಾಗಿದೆ. ಸೊ ಮನೆಗೆ ಬಂದವ್ರಿಗೆಲ್ಲ, ಈಗ ನಾನ್ ವೆಜ್ ಮಾಡಿದಾಗೆಲ್ಲ ಸೌತೆಕಾಯಿ ಆಗಿರ್ಬೋದು ಮತ್ತು ಆನಿಯನ್ ಆಗಿರ್ಬೋದು, ಸೊ ನಾವೆಲ್ಲ ಸ್ಲೈಸ್ ಮಾಡಿ ಕೊಡ್ತೀವಿ ಅಲ್ವಾ. ಸೊ ಅವಾಗ ಈ ರೀತಿ ಈಕ್ವಲ್ ಸೈಜಲ್ಲಿ ಕೊಟ್ವಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಾಗುತ್ತೆ. ಈಗ ನಾವು ನೈಫಲ್ಲೇ ಹಾಗೆ ಸ್ಲೈಸ್ ಮಾಡೋಕೆ ಹೋದಾಗ ಕೈ ಕೂಡ ಕಟ್ಟಾಗುತ್ತೆ, ಆಮೇಲೆ ನೀಟಾಗಿ ಶೇಪ್ ಕೂಡ ಬರೋದಿಲ್ಲ. ಸೊ ಒಂಥರ ಅನ್ಕಂಫರ್ಟಬಲ್ ಅನಿಸುತ್ತೆ. ಬಟ್ ತುಂಬ ಕಡಿಮೆ ಪ್ರೈಸಲ್ಲಿ ಇದು ಸಿಗ್ತಲ್ಲ ಅಂತ ಹೇಳಿ ನಾನು ತೊಗೊಂಡೆ. ಆ್ಯಂಡ್ 6 ಇಂಚಸ್ ಅಷ್ಟು ಹೈಟ್ ಬರುತ್ತೆ ಇದು. ಆ್ಯಂಡ್ ಪ್ರೈಸ್ ಎಷ್ಟು ಕೊಟ್ಟಿದ್ದು ಗೊತ್ತಾ, ಬರೀ 263 ರೂಪಾಯಿ ಅಷ್ಟೇ. ತುಂಬಾ ಚೆನ್ನಾಗಿದೆ, ತುಂಬಾ ಯೂನಿಕ್ ಪ್ರಾಡಕ್ಟ್ ಅಂತ ನನಗೆ ಅನಿಸ್ತು. ನನಗೆ ಗೊತ್ತೇ ಇರಲಿಲ್ಲ ಈ ರೀತಿಯಲ್ಲೂ ಕೂಡ ಸಿಗುತ್ತೆ ಅಂತ ಹೇಳಿ. ಸೊ ಹೀಗೆ ಸರ್ಚ್ ಮಾಡ್ತಾ ಇರಬೇಕಾದ್ರೆ ಏನಾದ್ರು ತೊಗೋಬೇಕಲ್ಲ, ಸೊ ಕಿಚನ್ ಐಟಮ್ಸ್ ಮತ್ತು ನಿಮಗೂ ಕೂಡ ತೋರಿಸ್ಬೇಕಲ್ಲ ಅಂತ ಹೇಳಿ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಇದು ನಂಗೆ ಕಣ್ಣಿಗೆ ಬಿತ್ತು. ತುಂಬ ಜನ ಕೂಡ ಪರ್ಚೇಸ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಕೂಡ ತೊಗೊಂಡೆ. ತುಂಬ ಚೆನ್ನಾಗಿ ಕೂಡ ಬಂದಿದೆ. ಫುಲ್ ಸ್ಟೇನ್ಲೆಸ್ ಸ್ಟೀಲೇ ಬರುತ್ತೆ. ಒಂದ್ಸಲ ತೊಗೊಂಡ್ರಿ ಅಂತ ಹೇಳಿದ್ರೆ ಸಾಕಂತಾನೆ ಹೇಳ್ಬೋದು. ಇನ್ನೊಂದು ಕೂಡ ಬುಕ್ ಮಾಡಿದ್ದೀನಿ ನಾನು. ಸೊ ನಮ್ಮ ಅಮ್ಮಂಗೂ ಬೇಕು ಅಂತ ಹೇಳಿದ್ರು, ಹಾಗಾಗಿ 263 ರೂಪೀಸ್ ಆಗುತ್ತೆ. ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ನಾನು ಫುಡ್ ಸ್ಟೋರೇಜ್ ಒಂದು ಕಂಟೈನ ತಗೊಂಡಿದ್ದೀನಿ. ಇದು ಬಂದು ಫ್ರಿಜ್ಜಲ್ಲಿ ಇಡೋದಕ್ಕೆ ಅಂತ ಹೇಳಿ ತಗೊಂಡಿದ್ದು. ನಿಮ್ಮ ಫುಡ್ಡು ತುಂಬಾ ಸೇಫ್ ಆಗಿರಬೇಕು, ಮತ್ತು ಏನು ಕೂಡ ಫ್ರಿಜ್ಜಲ್ಲಿ ಸ್ಮೆಲ್ ಬರಬಾರ್ದು. ಆಮೇಲೆ ನಿಮ್ಮ ಫುಡ್ಡು ತುಂಬಾ ಆರ್ಗನೈಸ್ಡ್ ಆಗಿರಬೇಕು, ಅಂದರೆ ನಿಮ್ಮ ಕಿಚನ್ ಆಗಿರ್ಬೋದು ಅಥವಾ ಫ್ರಿಜ್ಜು ಸ್ವಲ್ಪ ಆರ್ಗನೈಸ್ಡ್ ಆಗಿರಬೇಕು ಅಂತ ಹೇಳಿದ್ರೆ ಸೊ ಈ ಒಂದು ಕಂಟೈನರ್ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ಸೊ ಕಟ್ ಮಾಡಿರೋಂಥ ವೆಜಿಟೇಬಲ್ಸ್, ಫ್ರೂಟ್ಸ್ ಆಗಿರ್ಬೋದು, ಮತ್ತು ಕುಕ್ ಮಾಡಿರೋಂಥ ಫುಡ್ಗಳಾಗಿರ್ಬೋದು, ಸೊಪ್ಪುಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಎಲ್ಲದೂ ಕೂಡ ಈ ಒಂದು ಟ್ರೇಯಲ್ಲಿ ಇಡ್ಬೋದು. ಮತ್ತು ವಿತ್ ಲಿಡ್ ಕೂಡ ಬರುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ನಾನು 4 ಪೀಸ್ನ ತೊಗೊಂಡಿದ್ದೀನಿ. ಇದು ಸಿಂಗಲ್ ಪೀಸ್ಗೆ 235 ರೂಪೀಸ್ ಆಗುತ್ತೆ. ಸೊ ನನಗೆ 4 ಬೇಕು ಅಂತ ಹೇಳಿ ಪರ್ಚೇಸ್ ಮಾಡಿದೆ. ನೀವು ಒಂದಾರು ಕೂಡ ಪರ್ಚೇಸ್ ಮಾಡ್ಬೋದು. 235 ರೂಪಾಯಿನಲ್ಲಿ ಸಿಗುತ್ತೆ. 1.5 ಲೀಟರ್ ಅಷ್ಟು ಕೆಪಾಸಿಟಿ ಬರುತ್ತೆ. ಸ್ಟೇನ್ಲೆಸ್ ಸ್ಟೀಲ್ ಇದು. ಮೇಲ್ಗಡೆ ಲಿಡ್ ಬಂದು ಪ್ಲಾಸ್ಟಿಕ್ ಬರುತ್ತೆ. ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬಾ ಆರ್ಗನೈಸ್ಡ್ ಆಗಿ ಕೂಡ ಕಾಣಿಸುತ್ತೆ. ಆ್ಯಂಡ್ ತುಂಬ ಯೂನಿಕ್ ಆಗಿದೆ ಅಂತ ಹೇಳಿ ತಗೊಂಡೆ. ಮತ್ತು ಇದರಲ್ಲಿ
ನೀವು ಕುಕ್ ಕೂಡ ಮಾಡ್ಕೋಬೋದು ಮೈಕ್ರೋವೇವಲ್ಲಿ, ಓಕೆನಾ. ಸೊ ಒಂದು ರೀತಿ ಮಲ್ಟಿ ಫಂಕ್ಷನಲ್ ಒಂದು ಕಂಟೈನರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ನೋಡಿ, ಬೇಕು ಅಂತ ಹೇಳಿದೆ ಪರ್ಚೇಸ್ ಮಾಡ್ಕೊಳ್ಳಿ. ನಾನು 4 ತೊಗೊಂಡಿದ್ದೀನಿ, ಒಂದಕ್ಕೆ 235 ರುಪೀಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಎಲ್ಲ ಪ್ರಾಡಕ್ಟ್ಸ್ಗಳು ಕೂಡ ಇಷ್ಟ ಆಯಿತು ಆ್ಯಂಡ್ ತುಂಬಾ ಹೆಲ್ಪ್ ಆಯಿತು ಇವತ್ತಿನ ವಿಡಿಯೋದಿಂದ ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದಂತೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತೊಗೊಳ್ಳಿ. ಹಾಗೆ ಲಿಂಕ್ ನಾನು ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ 2 ಕಡೆ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಸೊ ಬೇಗನೆ ಹೋಗಿ ತೊಗೊಳ್ಳಿ ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ಮಿಸ್ ಮಾಡಿದಂತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.